ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನೈನ್ತ್ ಒಂದು ಕ್ಲಾಸ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ LBA ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ಹಿಂದಿನ ತರಗತಿಗಳಲ್ಲಿ LBA ಕ್ವಶನ್ಸ್ದು ತುಂಬಾ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಸೊ ಯಾರೆಲ್ಲರೂ ಹೊಸದಾಗಿ ಇವತ್ತೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ 6ರಿಂದ 10ನೇ ತರಗತಿಯ ಕಂಪ್ಲೀಟ್ ವಿಡಿಯೋಸ್ಗಳು ಬೇಕೋ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇನ್ ಚಾನಲ್ಗೆ ಹೋಗ್ತೀರಾ. ಅಲ್ಲಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸಂಪೂರ್ಣವಾದ LBA ಪ್ರಶ್ನೋತ್ತರಗಳು ಸಿಗುತ್ತೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಸರಿನಾ? ಸೊ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡಿದೆ, ಅದ್ರ ಜೊತೆಗೆ ಗ್ರಾಮರ್ ಪಾರ್ಟ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆನೇ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಕೂಡ 10 ಗಂಟೆ ಒಳಗಾಗಿ ಮತ್ತೆ ಗ್ರಾಮರ್ ಕೂಡ ತರಗತಿ ಸಿಗುತ್ತೆ ನಿಮಗೆ. ಸೊ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು CTET ಇರಲಿ, TET ಇರಲಿ, GPSTR ಇರಲಿ, HSTR ಇರಲಿ, ಸಂಪೂರ್ಣವಾದ ಇಂಗ್ಲೀಷ್ನ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಹಾಗಾಗಿ ಸ್ನೇಹಿತರೆ ಈ ವಿಡಿಯೋ ಸರಣಿಗಳನ್ನು ಮಿಸ್ ಮಾಡಿದೆ ನೋಡಿ, ಓಕೆನಾ? ಸೊ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಚೂಸ್ ದ ರೈಟ್ ವರ್ಡ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಇದು ಲೆಸನ್ಗೆ ಸಂಬಂಧಪಟ್ಟಿದೆ. ನಾವು ಗ್ರಾಮರ್ ಮಾತ್ರ ನೋಡ್ತಾ ಇದ್ದೀವಿ ಅನ್ನೋದು ನೆನಪಿರಲಿ ಒಂದು ಸ್ವಲ್ಪ, ಓಕೆನಾ? ಎಸ್, ನೋಡಿ ನೆಕ್ಸ್ಟ್ ನೋಡೋಣ. ಸ್ಲೋ ಆಗಿ ನೋಡಿ. ರೀಡ್ ದ ಡೈಲಾಗ್ ಗಿವನ್ ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಫಂಕ್ಷನ್. ಓಕೆ, ಈ ಒಂದು 4th ಕ್ವಶನಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಕೇಳಿದ್ದಾರೆ ಸ್ನೇಹಿತರೆ. ರೀಡ್ ದ ಡೈಲಾಗ್ ಗಿವನ್ ಬಿಲೋ ಆ್ಯಂಡ್ ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ನೋಡ್ತಾ ಹೋಗೋಣ, ಓಕೆನಾ? ಸೊ ಫಸ್ಟ್ ಕ್ವಶನ್ ನೋಡಿ, ಒಂದೇ ನಿಮಿಷ. ಒಂದೊಂದು ಸಲ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಸ್ಕ್ರೀನೇ ಮೂವ್ ಆಗೋಲ್ಲ. ಒಂದೇ ಒಂದು ನಿಮಿಷ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ. ಸೊ ಇಲ್ಲಿ ಫಸ್ಟ್ ಕ್ವಶನ್, ಓಕೆ ಸ್ಟಾರ್ಟ್ ಆಯಿತು. ಬನ್ನಿ ರೀಡ್ ದ ಫಾಲೋಯಿಂಗ್ ಡೈಲಾಗ್ ಮುಗೀತಾ? ಸೊ ನೋಡಿ ಅಂಡರ್ಲೈನ್ ವರ್ಡ್ ಮಾತ್ರ ನೋಡೋಣ. ಯು ಮೇ ಬಿ ಟ್ರೈಡ್ ಅಂತ ಕೊಟ್ಟಿದ್ದಾರೆ. ಯು ಮೇ ಬಿ ಟ್ರೈಡ್ ಅಂತಕ್ಕಂಥದ್ದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ಅಂತ, ಓಕೆನಾ? ಸೊ ಫಸ್ಟಲ್ಲಿ ಆಫರಿಂಗ್ ಇದೆ, ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ ಇದೆ, ಗ್ರೀಟಿಂಗ್ ಪರ್ಮಿಷನ್ ಇದೆ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಇದೆ. ಸೊ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಯಾವುದಾಗುತ್ತೆ? ಯು ಮೇ ಬಿ ಟ್ರೈಡ್ ಅಂತಂದರೆ ಎಕ್ಸ್ಪ್ರೆಸ್ಸಿಂಗ್ ಅ ಪಾಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ, ಹೌದಾ? ಇವರೊಂದು ಪಾಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಸರಿ, ಇದೊಂದು ಪೋಯಮಲ್ಲಿ ಲೆಸನ್ನ ಫಸ್ಟ್ ನೋಡ್ಕೊಳ್ಳೋಣ. ಲೆಸನ್ ಇದೆ ಅಲ್ವಾ ಇದು? ಓಕೆ ನೋಡಿ, ಯಾಕೆ ಅಂತ ಅಂದರೆ ಸ್ನೇಹಿತರೆ ಲೆಸನ್ನ ಪೋಯಮ್ ಅಂತ ಎರಡೂ ಕೂಡ ಸೇಮ್ ನೇಮ್ ಇದೆ, ಹಾಗಾಗಿ ಕೇಳಿದೆ ನಿಮಗೆ. ಸರಿ, ಓಕೆ ನೋಡಿ ಏನಿದೆ, ಎಕ್ಸ್ಪ್ರೆಸ್ಸಿಂಗ ಎ ಪಾಸಿಬಿಲಿಟಿ. ನೀನೇನಾದರೂ ಟ್ರೈ ಮಾಡಿದರೆ ಮೇ ಬಿ ಏನಾಗ್ತಿತ್ತು ಅಂದರೆ ಕೆಲಸ ಆಗ್ತಿತ್ತೇನೋ ಅನ್ನೋ ಒಂದು ಪಾಸಿಬಿಲಿಟಿ ಬಗ್ಗೆ ಅವರು ಮಾತಾಡ್ತಿದ್ದಾರೆ, ಓಕೆನಾ? ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಓಕೆನಾ? ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಯು ಕ್ಯಾನ್ ಟೇಕ್ ದೀಸ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಟೇಕ್ ದೀಸ್ ಕ್ಯಾಂಡಲ್ ಸ್ಟಿಕ್ಸ್, ಗ್ರೀಟಿಂಗ್ ಅ ಪರ್ಮಿಷನ್ ಆರ್ ಆಫರಿಂಗ್, ಹೆಲ್ಪಿಂಗ್, ಆರ್ಡರಿಂಗ್. ಯಾವುದು? ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ನೋಡೋಣ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ ನೋಡೋಣ. ಯಾವುದಾಗುತ್ತೆ? ಎಸ್, ಗ್ರೀಟಿಂಗ ಪರ್ಮಿಷನ್ ಆಗುತ್ತೆ. ವೆರಿ ಗುಡ್, ಗ್ರೀಟಿಂಗ್ ಪರ್ಮಿಷನ್ ಆಗುತ್ತೆ. ಯು ಕ್ಯಾನ್ ಟೇಕ್ ದಿಸ್ ಕ್ಯಾಂಡಲ್ ಸ್ಟಿಕ್ಸ್, ಗ್ರೀಟಿಂಗ್ ಪರ್ಮಿಷನ್ ಇದೆ ಮತ್ತು ತೆಗೆದುಕೊಳ್ಳೋಕ್ಕೆ ಅವ್ರಿಗೆ ಗ್ರೀಟಿಂಗ್ ಕೂಡ ಮಾಡ್ತಿದ್ದಾರೆ. ಸೊ ಥರ್ಡ್ ಕ್ವಶನ್, ವಿ ಕ್ಯಾನ್ ಲೆಟ್ ಹಿಮ್ ಗೋ, ಗಿವಿಂಗ್ ಅ ಪರ್ಮಿಷನ್, ಗಿವಿಂಗ್ ಅ ಅಡ್ವೈಸ್, ಆಫರಿಂಗ್ ಆರ್ ವಿಶಿಂಗ್. ಯಾವುದಾಗುತ್ತೆ? ಎಸ್, ಗಿವಿಂಗ್ ಅ ಪರ್ಮಿಷನ್ ಆಗುತ್ತೆ. ವಿ ಕ್ಯಾನ್ ಲೆಟ್ ಹಿಮ್ ಗೋ. ಸೊ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ ಅವ್ರು ಹೋಗಲಿಕ್ಕೆ, ಅಲ್ವಾ? ಎಸ್, ನೋಡಿ ಫೋರ್ತ್ ಕ್ವಶನ್ ನೋಡಿ ಏನಿದೆ ಅಂತ. ಯು ಮೇ ಗೋ ಇನ್ ಅ ಪೀಸ್. ಓಕೆ, ಯು ಮೇ ಗೋ ಇನ್ ಪೀಸ್. ಗ್ರೀಟಿಂಗ ಪರ್ಮಿಷನ್ ಏನಾಗುತ್ತೆ? ಆಫರಿಂಗ, ಥಿಂಕಿಂಗ, ಸಜೆಷನ್ನ ಅಂತ. ಯು ಮೇ ಗೋ ಇನ್ ಅ ಪೀಸ್ ಅಂತಕ್ಕಂಥದ್ದು ಏನಾಗುತ್ತೆ? ಗ್ರೀಟಿಂಗ ಪರ್ಮಿಷನ್ ಆಗುತ್ತೆ ಸ್ನೇಹಿತರೆ, ಓಕೆನಾ? ಓಕೆ, ವಿಡಿಯೋ ಇಷ್ಟ ಆಗ್ತಿದ್ರೆ ಹಾಗೆ ಲೈಕ್ ಮಾಡ್ತಾ ಹೋಗಿ.
ಸೊ ನೆಕ್ಸ್ಟ್ ನೋಡಿ, ಸ್ವಲ್ಪ ಜೂಮ್ ಮಾಡೋಣ, ಕಾಣಿಸ್ತಾ ಇಲ್ಲ ನಿಮಗೆ ಸ್ನೇಹಿತರೆ. ಈ ಹಿಂದೆ ಮಾಡಿದಂತಹ ಈ 2 ವಿಡಿಯೋಗಳು ತುಂಬಾ ಸ್ಮಾಲ್ ಸ್ಕ್ರೀನಲ್ಲಿ ಬಂದಿದೆ. ಕಾರಣ ನಾನು ಲ್ಯಾಪ್ಟಾಪಲ್ಲಿ ಮಾಡ್ಲಿಕ್ಕೆ ಹೋದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅದರ್ವೈಸ್ ನಾನು ಯಾವಾಗಲೂ ಮೊಬೈಲಲ್ಲೇ ಮಾಡಿರೋದು. ಇವತ್ತು ಮಾಡ್ತಾ ಇರೋದು ಕೂಡ ಮೊಬೈಲಲ್ಲೇ. ಸೊ ಮೊಬೈಲಲ್ಲೇ ಕ್ಲಿಯರಾಗಿ ಬರ್ತಾಯಿದೆ, ಬಟ್ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ತುಂಬ ಚಿಕ್ಕದಾಗಿದೆ. ಸೊ ಆ 2 ತರಗತಿಗಳು ನಿಮ್ಗೆ ಕಾಣಿಸಿಲ್ಲ ಅಲ್ವಾ, ಅದನ್ನು ಮಾಡಲಿಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಪಡ್ತೀನಲ್ಲ, ಮಾಡ್ತೀನಿ. ಓಕೆನಾ? ಓಕೆ, 2 ಲೆಸನ್ ಇದೆ. ಅದು ತುಂಬ ಚಿಕ್ಕದಾದ ಸ್ಕ್ರೀನ್ ಬಂದಿದೆ, ನೀವೆಲ್ಲ ನೋಡಿರ್ಬೋದು. ಹಾಂ, ಓಕೆ. ಸೊ ನೋಡಿ, ಐದನೇ ಪ್ರಶ್ನೆನ ನೋಡೋಣ. 5th ಕ್ವಶನ್ ನೋಡೋಣ. ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಐಡೆಂಟಿಟಿ ಫಾರ್ ದ ಇನ್ಫಿನಿಟಿವ್ ಬಗ್ಗೆ ನೋಡೋಣ. ಓಕೆನಾ? ಸೊ ಇಲ್ಲಿ ನೋಡಿ, ಬಿಷಪ್ ವಿ ಹ್ಯಾವ್ ಕಾಟ್ ಅಂತ ಇದೆ. ಸೊ ಇಲ್ಲಿ ನಾವೇನು ನೋಡಬೇಕಾಗಿದೆ, ಈ ಒಂದು ಸೆಂಟೆನ್ಸಲ್ಲಿ ಫ್ರೆಂಡ್ಸ್, ಈ ಒಂದು ಸೆಂಟೆನ್ಸಲ್ಲಿ ಯಾವುದು ಇನ್ಫಿನಿಟಿ ಆಗಿದೆ ಅಂತಕ್ಕಂಥದ್ದು ನೋಡಬೇಕಾಗಿದೆ. ಆಪ್ಷನ್ ಎ ಅಲ್ಲಿ ಸಿ ಇದೆ, ಆಪ್ಷನ್ ಬಿ ಅಲ್ಲಿ ಗ್ಲ್ಯಾಂಡ್ ಇದೆ, ಆಪ್ಷನ್ ಸಿ ಅಲ್ಲಿ 2C ಇದೆ, ಆಪ್ಷನ್ ಡಿ ಅಲ್ಲಿ R ಇದೆ. ಸೊ ಯಾವುದಾಗುತ್ತೆ? 2C ಆಗುತ್ತೆ. ಎಸ್, ಕರೆಕ್ಟ್. ಯಾವುದಾಗುತ್ತೆ ಸ್ನೇಹಿತರೆ? ಸಿ ಅಂತಕ್ಕಂಥದ್ದು, 2C ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗ್ತಿದೆ. ನೋಡಿ, ಈ ಒಂದು LBA ಪ್ರಶ್ನೋತ್ತರಗಳು ಡಿಸ್ಕಸ್ ಮಾಡ್ತಾ ನನಗೆ ಗೊತ್ತಿರದೇ ಒಂದು ಇನ್ಫಿನಿಟಿವ್ನ ನಾವು ಕಲಿತ್ವಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವರ್ಡ್ನ ಹಿಂದೆ 2 ಬಂತಂದರೆ ಅದು ಇನ್ಫಿನಿಟಿವ್ ಆಗಿರುತ್ತೆ. ಸೊ ಗ್ರಾಮರಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ, ಇನ್ನೂ ಏನೇನೆಲ್ಲ ರೂಲ್ಸ್ ಇದೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಹಿ ಟ್ರೈಡ್ ಟು ಎಸ್ಕೇಪ್ ಮೆನಿ ಟೈಮ್ಸ್. ಸೊ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ಯಾವುದು ಇನ್ಫಿನಿಟಿವ್ ಆಗುತ್ತೆ ಇಲ್ಲಿ? ಟ್ರೈಡ್, ಎಸ್ಕೇಪ್, ಟ್ರೈಡ್ ಟು ಯಾವುದಾಗುತ್ತೆ? ಟು ಎಸ್ಕೇಪ್ ಆಗುತ್ತೆ. ವೆರಿ ಗುಡ್, ಟು ಎಸ್ಕೇಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, 3rd ಕ್ವಶನ್. ಯು ವುಡ್ ಯೂಸ್ ದಿಸ್ ಸಿಲ್ವರ್ ಟು ಬಿಕಮ್ ಆ್ಯನ್ ಹಾನೆಸ್ಟ್ ಮ್ಯಾನ್. ಓಕೆ, ಯು ವುಡ್ ಯೂಸ್ ದಿಸ್ ಸಿಲ್ವರ್ ಟು ಬಿಕಮ್ ಆ್ಯನ್ ಹಾನೆಸ್ಟ್ ಮ್ಯಾನ್ ಅಂತ ಆಗುತ್ತೆ ಅಲ್ವಾ? ಸೊ ಇದರಲ್ಲಿರ್ತಕ್ಕಂತಹ ಯಾವುದು? ಟು ಬಿಕಮ್. ಕರೆಕ್ಟ್, ಟು ಬಿಕಮ್ ಈಸಿ ಅಲ್ವಾ? ಸೊ ಎಲ್ಲೆಲ್ಲಿ 2 ಅಂತ ಬಂದಿದೆ ಅದೇ ಆನ್ಸರ್ ಆಗಿದೆ. ಇಲ್ಲಿ 2 ಎಸ್ಕೇಪ್ ಆಗಿದೆ, 2C ಆಗಿದೆ. ಓಕೆನಾ? ಸೊ ಹಂಗಾಗಿ ನಾವು ಇಲ್ಲಿ ಆರಾಮಾಗಿ ಒಂದು ಸಜೆಷನ್ಗೆ, ಒಂದು ಏನಂತಾರೆ, ನಿರ್ಧಾರಕ್ಕೆ ಬರ್ಬೋದು. ಸೊ ದಟ್ ಈಸ್ ವಾಟ್ 2 ಅಂತ ಬರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ನೋಡಿ, ಆ್ಯಡ್ ಕ್ವಶನ್ ಟ್ಯಾಗ್ ಟು ದ ಸೆಂಟೆನ್ಸ್ ಗಿವನ್, ಒಂದು ನಿಮಿಷ, ಬಿಲೋ. ಓಕೆನಾ? ಆ್ಯಡ್ ಕ್ವಶನ್ ಟ್ಯಾಗ್ ಟು ದ ಸೆಂಟೆನ್ಸ್ ಗಿವನ್ ಬಿಲೋ. ಸೊ ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ ಅಂತ ಇದೆ ಅಲ್ವಾ? ಸೊ ಈ ಕ್ವಶನ್ನಲ್ಲಿ ನಾನು ಯಾವಾಗಲೂ ನಿಮಗೆ ಕ್ವಶನ್ ಟ್ಯಾಗ್ ಮಾಡುವಾಗ 2 ವಿಚಾರಗಳನ್ನು ಹೇಳ್ತಿರ್ತೀನಿ. ಸೊ ಇವತ್ತು ಕೂಡ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಫಸ್ಟು ಪಾಸಿಟಿವ್ ಇದ್ದರೆ ನಾವು ನೆಗೆಟಿವ್ ಮಾಡಬೇಕು. ಅದಾದಮೇಲೆ ಯಾವ ಟೆನ್ಸಲ್ಲಿದೆ ಅದೇ ಟೆನ್ಸಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಫ್ರೆಂಡ್ಸ್ ನೋಡಿ, ಯು ಆರ್ ಹಂಗ್ರಿ ಅಂತಕ್ಕಂಥದ್ದು ಇದೇನಿದೆಯಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಅದಾದಮೇಲೆ ಇದೊಂದು ಕ್ವಶನ್, ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ ಅಂತಕ್ಕಂಥದ್ದು ಕ್ವಶನ್ ಇದೆ. ಸೊ ಆರ್ ಯು, ಆರ್ ನಾಟ್ ಯು, ಡೂ ಯು, ವರ್ ನಾಟ್ ಯು. ಸೊ ಯು ಆರ್ ಅಂತಕ್ಕಂಥದ್ದು ಯಾವ ಟೆನ್ಸಲ್ಲಿದೆ ನೋಡಿ. ನೀವು ಯಾವ ಟೆನ್ಸಲ್ಲಿದೆ ಅಂತ ನೋಡಿದರೆ ಅದೊಂದು ಪ್ರೆಸೆಂಟ್ ಟೆನ್ಸ್ ಇದೆ ಅಲ್ವಾ? ಸೊ ಆರ್ ಬಂದಿದೆ ಅಂದರೆ ಆರ್ ನಾಟ್ ಯು ಅಂತ ಆಗುತ್ತೆ, ಓಕೆ, ರೈಟ್? ಎಸ್. ಸೊ ಸೆಕೆಂಡ್ ಕ್ವಶನ್ನ ನೋಡೋಣ. ಐ ಹ್ಯಾವ್ ಆಸ್ಕ್ಡ್ ಎಟ್ ಎವ್ರಿ ಇನ್. ನೋಡಿ, ಐ ಹ್ಯಾವ್ ಆಸ್ಕ್ಡ್. ಸೊ ಇದು ಏನಾಗಿದೆ, ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಸೊ ಈಗ ನಾವು ಅದಕ್ಕೆ ನೆಗೆಟಿವ್ ಮಾಡಬೇಕಾಗಿದೆ. ಸೊ ನೆಗೆಟಿವ್ ಮಾಡಬೇಕಾದ್ರೆ ಏನಾಗುತ್ತೆ ಇಲ್ಲಿ? ಹ್ಯಾವ್ ನಾಟ್ ಐ ಅಂತ ಆಗುತ್ತೆ. ಓಕೆ, ಸೊ ಹ್ಯಾವ್ ನಾಟ್ ಐ ಅಂತ ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ನೋಡಿ, ದ ಚಿಲ್ಡ್ರನ್ ವರ್ ಸ್ಟ್ರೇವಿಂಗ್ ಅಂತ ಇದೆ. ಓಕೆ, ಸೊ ಇಲ್ಲಿ ಡಿಡ್ ನಾಟ್ ದೇ, ವರಂಟ್ ದೇ, ವೇರ್ ದೇ, ಡೂ ದೇ. ಸೊ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಈ 2 ಪಾಸಿಟಿವ್ ಆಗೋದೇ ಇಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ ಫಸ್ಟು. ಸೊ ಇಲ್ಲಿ ವರಂಟ್ ದೇ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ವರ್ ಬಂದಿದೆ ಅಂದರೆ ಇಲ್ಲಿ ವರಂಟ್ ದೇ ಅಂತ ಆಗುತ್ತೆ. ನೋಡಿ, ಇಲ್ಲಿ ಆರ್ ಬಂದಿದೆ, ಅರಂಟ್ ದೇ ಆಗಿದೆ. ಇಲ್ಲಿ ಹ್ಯಾವ್ ಬಂದಿದೆ, ಹ್ಯಾವ್ ನಾಟ್ ಐ ಅಂತ ಆಗಿದೆ ಅಲ್ವಾ? ಎಸ್. ನೆಕ್ಸ್ಟ್ ಹೋಗೋಣ. ಸೊ ಈ ಕ್ವಶನ್ನ ನೋಡಿ,
ಸೊ 9th LB ಪ್ರಶ್ನೋತ್ತರಗಳು ನೋಡಿದಾಗ ತುಂಬ ಚಿಕ್ಕ 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 ಕ್ವಶನ್ಸ್ ಇದೆ. ಓಕೆ, ಸೊ ದ ಪಾರ್ಟ್ಸ್ ಆಫ್ ಸ್ಪೀಚ್, ದ ಅಂಡರ್ಲೈನ್ ವರ್ಡ್, ಈ ಅಂಡರ್ಲೈನ್ ಮಾಡಿದಂತಹ ವರ್ಡನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಿದೆ ಹೇಳಿ ನೋಡೋಣ. ನೌನ್, ಅಡ್ಜೆಕ್ಟಿವ್, ಆಡ್ವರ್ಬ್, ಪ್ರನೌನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗುತ್ತೆ ಇಲ್ಲಿ? ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದೆಲ್ಲ ಕ್ವಶನ್ಸ್ ಇದೆ. ಓಕೆ, ಕ್ವಶನ್ಸ್ ಇದೆ. ಸೊ ಇಲ್ಲಿ ಒಂದೇ ಒಂದು ನಿಮಿಷ. ಡಾಗ್ ಈಸ್ ಹಿಯರ್ ವೆನ್ ದ ಚೈಲ್ಡ್ ಈಸ್ ಹಂಗ್ರಿ ಇಟ್ ಈಸ್ ಕ್ರೈ. ಓಕೆ, ಇದು ಯಾವುದೂ ಅಲ್ಲ. ಸೊ ಇಲ್ಲೊಂದು ಸ್ಪೆಷಲ್ ಕ್ವಶನ್ ಇದೆ ನೋಡೋಣ. ಸೊ ಇಲ್ಲಿವರೆಗೂ ಈ ರೀತಿ ಬಂದಿರಲಿಲ್ಲ. ಪಿಕ್ ದ ವರ್ಡ್ ದ್ಯಾಟ್ ಹ್ಯಾಸ್ ಸೈಲೆಂಟ್ ಲೆಟರ್ ಆ್ಯಂಡ್ ಅಂಡರ್ಲೈನ್ ಇಟ್ ಅಂತ ಕೊಟ್ಟಿದ್ದಾರೆ. ಯಾವ ವರ್ಡು ಸೈಲೆಂಟ್ ಆಗುತ್ತೋ ಅದನ್ನು ನಾವು ಅಂಡರ್ಲೈನ್ ಮಾಡಬೇಕಾಗಿದೆ. ಓಕೆನಾ? ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ 10th ಕ್ವಶನ್ನಲ್ಲಿ. ಓಕೆ, ಸೊ 10th ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ನೋಡಿ. ಕೋಂಬ್ ಇದೆ, ಅಗೋ, ಸ್ಕೂಲ್, ಟೆಂಟ್ ಅಂತ ಇದೆ. ಸೊ ಇಲ್ಲಿ ಕೋಂಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕೋಂಬ್. ಪ್ರೈಮರಿ, ಆನೆಸ್ಟ್, ಬ್ಯಾಟ್, ಗೇನ್ ಅಂತ ಇದೆ. ಸೊ ಯಾವುದಾಗುತ್ತೆ? ಆನೆಸ್ಟ್ ಅಂತಕ್ಕಂಥದ್ದು ಆಗುತ್ತೆ. ನೋಡಿ ಹೆಂಗಂತಂದರೆ ಇಲ್ಲಿ ನಾವು ಹೆಚ್ನ ಬಿಟ್ಟು ಆನೆಸ್ಟ್ ಅಂತ ಓದ್ತೀವಿ. ಸೊ ಇಲ್ಲಿ ಇದು ಸೈಲೆಂಟ್ ಆಗುತ್ತೆ. ಸೊ ಬ್ಯಾಟ್ ಅಂತ ಓದುವಾಗ ನೋಡಿ ಫುಲ್ ಪ್ರೊನೌನ್ಸ್ ಆಗಿದೆ. ಗೇನ್ ಅನ್ನುವಾಗ ಕೂಡ ಫುಲ್ ವರ್ಡ್ ಪ್ರೊನೌನ್ ಆಗಿದೆ. ಪ್ರೈಮರಿ ಅನ್ನುವಾಗ ಕೂಡ ಫುಲ್ ಅದು ಪ್ರೊನೌನ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಆನೆಸ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ರೈಮಿ ಇದೆ, ಕೆಪ್ಟ್ ಇದೆ, ಮೆಮೊರಿ ಇದೆ, ಗಿವನ್ ಅಂತ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ರೈಮ್ ಅಂತಕ್ಕಂಥದ್ದು ಕರೆಕ್ಟ್ ಇದೆ. ಇಲ್ಲಿ ಹೆಚ್ ಸೈಲೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಲಾಂಗ್, ವಾಕ್, ಚಿಲ್ಡ್ರನ್ ಆ್ಯಂಡ್ ಹಂಗ್ರಿ. ವಾಕ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಎಲ್ ಸೈಲೆಂಟ್ ಆಗುತ್ತೆ. ವಾಕ್ ಅಂತೀವಿ, ವಾಲ್ಕ್ ಅಂತ ಅನ್ನಲ್ಲ ನಾವು, ವಾಕ್. ಸೊ ಎಲ್ಲಲ್ಲಿ ಸೈಲೆಂಟ್ ಆಗುತ್ತೆ, ಹಾಗಾಗಿ ಅದನ್ನು ಅಂಡರ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ಹೆಚ್ ಯಾವ್ದು ಸೈಲೆಂಟ್ ಆಗಿದೆ ಆ ವರ್ಡ್ ಬರಿ ಅಂತ ಹೇಳಿದ್ದಾರೆ ಅಷ್ಟೇ, ಅಲ್ಲೇನು ಸ್ಪೆಷಲ್ ಆಗಿ ಏನೂ ಇಲ್ಲ. ಓಕೆನಾ? ಸೊ 2 ಮಾರ್ಕ್ಸ್ ಕ್ವಶನ್ ಇದೆ. ಇದು ಲೆಸನ್ಗೆ ಸಂಬಂಧಪಟ್ಟಂತೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಲೆಸನ್ಗೆ ಸಂಬಂಧಪಟ್ಟಿದೆ. ಇದು 3 ಮಾರ್ಕ್ಸ್ ಕ್ವಶನ್ನು, ಇದು ಕೂಡ ಲೆಸನ್ಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಫುಲ್ ಇದನ್ನೆಲ್ಲವೂ ಲೆಸನ್ಗೆ ಸಂಬಂಧಪಟ್ಟಿದ್ದು. ಸೊ ನೆಕ್ಸ್ಟ್ ಹೋಗೋಣ ನೋಡಿ. ಪೋಯಮ್ ಇದೆ ಇದು. ಓಕೆನಾ? ಪೋಯಮ್ ಇದೆ. ಸೊ ಪೋಯಮಲ್ಲಿ ಫಸ್ಟ್ ಕ್ವಶನ್ ಬರೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಕೂಡ ಲೆಸನ್ಗೆ ಸಂಬಂಧಪಟ್ಟಿದೆ. ಕಂಪ್ಲೀಟ್ ದ ಸಮರಿ ಆಫ್ ಪೋಯಮ್ ಕೂಡ ಈ ಒಂದು ಪೋಯಮ್ಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹೋಗೋಣ. 7th ಇದೆ ನೋಡಿ ಫ್ರೆಂಡ್ಸ್. ಈ 7th ಮತ್ತು 8 ಎರಡೇ ಇದೆಯಾ ನೋಡಿ ಲೆಸನ್ನು. ಸೊ ಕಂಪ್ಲೀಟ್ ಆಗುತ್ತೆ 9th LB. ಸೊ 10th ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ನೋಡೋಣ ಇದೆಷ್ಟಿದೆ ಅಂತ. ಸ್ವಲ್ಪ ಇದ್ದರೆ ಇದೇ ಒಂದು ವಿಡಿಯೋ ಸೆಷನಲ್ಲಿ ಮುಗಿಸ್ಕೊಡ್ತೀನಿ. ಜಾಸ್ತಿ ಇದ್ದರೆ ಮತ್ತೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ನೋಡಿ ತುಂಬ ಇದೆ, ಜಾಸ್ತಿ ಇದೆ. ಯಾಕಂತಂದರೆ ಫ್ರೆಂಡ್ಸ್ ಒಂದೇ ಸಲಕ್ಕೆ ನಿಮಗೆಲ್ಲನೂ ತಲೆಯಲ್ಲಿ ಹೋಗೋದಿಲ್ಲ. ಅದು ನಾನು ಇಷ್ಟು ಹೇಳಿದಿನಲ್ಲೇ ಇದರಲ್ಲೇ 5% ಮಾತ್ರ ಹೋಗಿರುತ್ತೆ. ಸೊ ಹಂಗಾಗಿ ಒಂದೇ ವಿಡಿಯೋಲ್ಲಿ ಎಲ್ಲವನ್ನೂ ಹೇಳೋದು ಬೇಡ. ಹಾಗಾಗಿ ನಾನು ಯಾವಾಗಲೂ ಕೂಡ 10 ಇಲ್ಲ 15 ಮಿನಿಟ್ಸಲ್ಲಿ ವಿಡಿಯೋನ ಮುಗಿಸ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಒಂದು ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದರ PDF ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು PDF ಸಿಗುತ್ತೆ. ಇದ್ರ ಜೊತೆ ನಿಮಗೆ ಆನ್ಸರ್ ಕೀ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಟ್ಸ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ PDFನ ಪ್ರಿಂಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆನಾ? ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೂ ಕೂಡ ಅದರಲ್ಲಿ ಮಾಡ್ಬೋದು. ಮೊಬೈಲಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಬೇಕಿದ್ರೆ ನೀವು ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು. ಯಾವ ಥರ ನೀವು ಥಿಂಕ್ ಮಾಡ್ತೀರಾ ಅದಕ್ಕೆ ಕರೆಕ್ಟ್ ಆಗುತ್ತೆ. ಇನ್ನೇನು ಶಿಕ್ಷಕರ ನೇಮಕಾತಿ ಆಗ್ತಕ್ಕಂತಹ ಎಲ್ಲ 90% ಹೋಪ್ ಇದೆ ಸ್ನೇಹಿತರೆ. ಹಾಗಾಗಿ ಯಾರೂ ಕೂಡ ಓದೋದ್ರ ಬಗ್ಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ. ಈ ಒಂದು ಸಮ್ಮರ್ ಒಕೇಶನ್ಸಲ್ಲಿ ಏನಿರುತ್ತಂದರೆ ಜಾಸ್ತಿ ಮದುವೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಎಕ್ಸಾಮ್ ಕಡೆಗೆ ಗಮನ ಹರಿಸಿ. ತುಂಬ ಒಂದು ಹತ್ತಿರದಲ್ಲಿದ್ದೀವಿ ನಮ್ಮ ಕನಸಿನ ಗುರಿಯನ್ನು ತಟ್ಟಲಿಕ್ಕೆ. ಹಾಗಾಗಿ
ಓದ್ಕೊಳ್ಳಿ ಸ್ನೇಹಿತರೆ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಬನ್ನಿ ಬಿಡಿ.